ಬೀದಿ ನಾಯಿಗಳ ದಾಳಿಯಿಂದ ಅದೆಷ್ಟೋ ಮಕ್ಕಳು, ಮಹಿಳೆಯರು, ವೃದ್ಧರು ಮಮ್ಮಲ ಮರುಗುವಂತಾಗಿದೆ. ಈಗ ಗದಗ ಜಿಲ್ಲೆಯಲ್ಲೂ ಕೂಡ ಬೀದಿ ನಾಯಿಗಳ ಅಟ್ಯಾಕ್ನಿಂದ 7 ವರ್ಷದ ಬಾಲಕಿಯೊಬ್ಬಳು ನರಳಾಡುವಂತಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 7 ವರ್ಷದ ಬಾಲಕಿ ಮೇಲೆ ಡಾಗ್ ಡೆಡ್ಲಿ ಅಟ್ಯಾಕ್. ಬೀದಿ ನಾಯಿಗಳ ಹಾವಳಿಯಿಂದ ಬೆಚ್ಚಿ ಬಿದ್ದ ಗದಗ ಜನ. ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಜನರ ಒತ್ತಾಯ. ಹೌದು, ಎಲ್ಲೆಂದರಲ್ಲಿ ಬೀದಿ ನಾಯಿಗಳ ಹಾವಳಿ. ಅನೇಕ ಕಡೆಗಳಲ್ಲಿ ಬೀದಿ ನಾಯಿ ಹಾವಳಿಯಿಂದ ಮಕ್ಕಳು, ವೃದ್ಧರು, ಮಹಿಳೆಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಅದೇ ರೀತಿ ಗದಗ ನಗರದ ಎಸ್ಪಿ ಕಚೇರಿ ಬಳಿಯ ಬಡಾವಣೆಯಲ್ಲಿ 7 ವರ್ಷದ ಶ್ರೇಯಾ ನೆಗಳೂರ ಎಂಬ ಬಾಲಕಿ ಮೇಲೆ ಸುಮಾರು 6-7 ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿವೆ. ಸ್ಕೂಲ್ ಮುಗಿಸಿ ಆಟೋ ರಿಕ್ಷಾ ಮೂಲಕ ಮನೆ ಬಳಿ ಬಂದಿದ್ದಾಳೆ. ಆಟೋ ಇಳಿದು ಸ್ವಲ್ಪ ದೂರ ನಡೆದು ಮನೆ ಸೇರ್ಬೇಕು ಅನ್ನುವಷ್ಟರಲ್ಲಿ ಏಕಾಏಕಿ ನಾಯಿಗಳು ದಾಳಿ ಮಾಡಿವೆ. ನಾಯಿಗಳ ದಾಳಿಗೆ ಬಾಲಕಿಗೆ ತಲೆ, ಕಣ್ಣು, ಮುಖ ಹಾಗೂ ಕೈ ಕಾಲುಗಳ ಮೇಲೆ ಗಂಭೀರ ಗಾಯಗಳು ಆಗಿವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಆಕೆಯನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಲಕಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಗದಗ ಜಿಲ್ಲೆಯಲ್ಲಿ ಹಂದಿಗಳ ಹಾವಳಿ, ಬೀದಿ ದನಗಳ ಹಾವಳಿ ಹಾಗೂ ಬೀದಿ ನಾಯಿಗಳ ಹಾವಳಿಯಿಂದ ಜನ ಬೇಸತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯ ಗದಗ, ಮುಂಡರಗಿ, ಲಕ್ಷ್ಮೇಶ್ವರ, ಗಜೇಂದ್ರಗಢ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮೇಲಿಂದ ಮೇಲೆ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ. ಈ ಬಗ್ಗೆ ಸಂಬಂಧಿಸಿದ ನಗರಸಭೆ ಆಯುಕ್ತರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪುಟ್ಟ ಬಾಲಕಿ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದ್ದು ನಗರಸಭೆ ಗಮನಕ್ಕೆ ಬಂದಿದೆ. ಈ ಹಿಂದೆನೂ ಸಾಕಷ್ಟು ದೂರುಗಳು ಬಂದಿದ್ವು. ಪಶು ವೈದ್ಯಕೀಯ ಹಾಗೂ ನಗರಸಭೆ ಜಂಟಿಯಾಗಿ ಅನೇಕ ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತೆ ಬೀದಿ ನಾಯಿಗಳಿಗೆ ಸಂತಾನ ಶಸ್ತ್ರಚಿಕಿತ್ಸೆ ಮಾಡುವ ಕಾರ್ಯಾಚರಣೆ ನಡೆಸ್ತೀವಿ. ಸಾಕಿದ ನಾಯಿ ಮಾಲೀಕರು ತಮ್ಮ ನಾಯಿಗಳಿಗೆ ಬೆಲ್ಟ್ ಹಾಕಿ ತಮ್ಮ ಸುಪರ್ದಿಯಲ್ಲಿಟ್ಟುಕೊಳ್ಳಬೇಕು ಅಂತ ಕರೆ ನೀಡಿದ್ರು. ಬೀದಿ ನಾಯಿಗಳ ಹಾವಳಿಯು ಒಂದು ಪುಟ್ಟ ಬಾಲಕಿಯ ಮೇಲೆ ಅತಿಕ್ರಮಣ ಮಾಡಿದ್ದು ನಗರಸಭೆ ಗಮನಕ್ಕೆ ಬಂದಿದೆ. ಆ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ಕುರಿತು ABC ನಿಯಮದಂತೆ ಈಗಾಗಲೇ ನಗರಸಭೆಯಿಂದ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಪಶು ವೈದ್ಯಕೀಯ ಇಲಾಖೆ ಮತ್ತು ನಗರಸಭೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡಿದೆ. ಈ ನೆಕ್ಸ್ಟ್ ಒಂದು ವಾರದೊಳಗಾಗಿ ಮತ್ತೆ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಒಂದು ಕಾರ್ಯಾಚರಣೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮಾಲೀಕರು ಸಾಕಿದ ನಾಯಿಗಳು ಇದ್ದಲ್ಲಿ ಅವುಗಳಿಗೆ ಕೊರಳಿಗೆ ಪಟ್ಟೆಯನ್ನು ಹಾಕಿ ಅವನ್ನ ತಮ್ಮ ಸುಪರ್ದಿಯಲ್ಲಿಯೇ ಒಂದು ಜೋಪಾನ ಮಾಡುವಂಥ ಕಾರ್ಯವನ್ನು ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕಾಗಿದೆ. ನಮ್ಮ ಜೊತೆಗೆ ಜಿಲ್ಲೆಯಲ್ಲಿ ಇಂತಹ ಅನೇಕ ದುರ್ಘಟನೆಗಳು ನಡೀತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಜನ ರೋಸಿ ಹೋಗುವ ಮುನ್ನ ಬೀದಿ ನಾಯಿ, ಗೂಳಿ ಹಾವಳಿಗಳಿಂದ ಮಕ್ಕಳು, ಮಹಿಳೆಯರು, ವೃದ್ಧರ ಸಂರಕ್ಷಣೆಗೆ ಮುಂದಾಗಿ ಅನ್ನೋದು ಪಬ್ಲಿಕ್ ಆಗ್ರಹವಾಗಿದೆ. ಭೀಮನಗೌಡ, ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.